ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಭಾಳ ಚೆನ್ನಾಗಿದ್ದೀವಿ ರೀ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಮರೆಯದೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ಮುಂದೆ ನನ್ನ ವಿಡಿಯೋ ನೋಡ್ತೀರಲ್ವಾ? ಓಕೆ ರೀ. ಈ ದಿನ ವ್ಲಾಗ್ ಬಂದುಬಿಟ್ಟು ನಾವು ಫಾರ್ಮ್ ಕ್ಲೀನಿಂಗ್ ರೀ. ಫಾರ್ಮ್ ಕ್ಲೀನಿಂಗ್ ದಿನ ಮಾಡೋದಿಲ್ಲ, ಒಂದು 4 ದಿನಕ್ಕೊಂದ್ಸರಿ ಹಂಗೆ ಮಾಡ್ತೀವಿ. ದಿನ ಮಾಡಬೇಕಂದ್ರೆ ಭಾಳ ಟೈಮ್ ಇಡುತ್ತಾ, ಅದಕ್ಕೆ ಒಂದು 4 ದಿನಕ್ಕೊಂದ್ಸರಿ ಅಥವಾ 5 ದಿನಕ್ಕೊಂದ್ಸರಿ ಕಂಪಲ್ಸರಿ ವಾರಕ್ಕೊಂದ್ಸರಿ ಅಂತೂ ಮಾಡೇ ಮಾಡ್ತೀವಿ. ಭಾಳ ಕಷ್ಟಪ್ಪ ಈ ಸಣ್ಣ ಫಾರ್ಮಲ್ಲಿ. ಹಳೆ ಫಾರ್ಮಲ್ಲಿ ಕ್ಲೀನ್ ಮಾಡಬೇಕಂದ್ರೆ ಕಷ್ಟ, ಯಾಕಂದರೆ ಭಾಳ ಬಗ್ಗಿ ಮಾಡಬೇಕು. ಅಲ್ಲಿ ಒಳಗಡೆ ಹೋಗಿ ಕ್ಲೀನ್ ಮಾಡಿ ಹೊರಗಡೆ ಬರಬೇಕು. ಕಷ್ಟ ಸ್ವಲ್ಪ. ನನಗೆ ಜಲ್ದಿ ಈಗ ಬಗ್ಗಕ್ಕೆ ಆಗ್ತಾಯಿಲ್ಲ, ಯಾಕೆಂದರೆ ನಾನು ದಪ್ಪ ಆಗಿಬಿಟ್ಟಿದ್ದೀನಿ. ಫಸ್ಟಿಗೆ ಸಣ್ಣಗಿದ್ದೆ, ಆರಾಮಾಗಿ ನಾನು ಕ್ಲೀನ್ ಮಾಡ್ತಿದ್ದೆ, ನಾನೇ ಮಾಡ್ತಿದ್ದೆ. ಇವತ್ತು ದಪ್ಪ ಆಗಿಬಿಟ್ಟಿದ್ದೀನಿ. ಆವಾಗಿಂದ ನನಗೆ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ. ಇಲ್ಲಿ ಏನಾರ ಕುಂತು ನಾನು ಕ್ಲೀನ್ ಮಾಡೀನಂದರೆ ನನ್ನ ಕಾಲುಗಳು ಭಾಳ ನೋವು ಬಂದ್ಬಿಡ್ತಾವೆ ರಾತ್ರಿ ಹೊತ್ತು. ಅದಕ್ಕೆ ನಮ್ಮ ಯಜಮಾನ್ರು ಬ್ಯಾಡ್ರೋಳು, ನಾನೇ ಕ್ಲೀನ್ ಮಾಡ್ತೀನಿ ಅಂತೇಳಿ ಅವರೇ ಕ್ಲೀನ್ ಮಾಡ್ತಿದ್ದಾರೆ. ನಾನು ನಿಂತು ಇನ್ನೇನು ಮಾಡೋದು ಅಂತೇಳಿ ನಾನು ನೀರಿನ ಪೈಪ್ ಹಾಕಕ್ಕೆ ಹೋಗ್ತಿದ್ದೀನಿ ರೀ. ನನ್ನ ಮಗಳು ನೀರು ತಕ್ಕಿದ್ದಾಳ್ರಿ, ನೀರು ಬಿಟ್ಕೊತ ಆಡ್ಕೊತ ಇದ್ದಾಳೆ. ಒಂದೇಟು ಹೊಡೆಯೋಕ್ಕಿಲ್ಲ, ಅಲ್ಲಿಂದ ಅಳ್ಕೊತ ಸೀದಾ ರಪ್ಪಾಜಿ ಕಡೆ ಬಂದಿದ್ದಾಳೆ. ನಮ್ಮ ಸೃಷ್ಟಿ ಯಾವಾಗಲೂ ದಿನಕ್ಕೆ ಒಂದು ಅರ್ಧ ಗಂಟೆನ ಈ ನೀರಿನ ತಕ್ಕ ಹೋಗಿ ಬರ್ತಾಳ್ರಿ. ನೀರಂದ್ರೆ ಅಷ್ಟಿಷ್ಟ ನಮ್ಮ ಸೃಷ್ಟಿಗೆ. ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಇಷ್ಟನೇ, ಅದರಲ್ಲಿ ಜಾಸ್ತಿ ಅಂದರೆ ನನ್ನ ಮಗಳಿಗೆ. ನೀರಿನ ಪೈಪ್ ಹಾಕಿವಿ. ಫಾರ್ಮೆಲ್ಲ ಸ್ವಲ್ಪ ತೊಳೆದು ಮರಿಗಳಿಗೆ ಸ್ನಾನ ಮಾಡ್ಸೋಣ ಅಂಥೇಳಿ ನೀರು ಪೈಪ್ ಹಾಕ್ತಿದ್ದೀವಿ. ನಮಗೆ ನೀರಿಗೆ ಇಲ್ಲಿ ಭಾಳ ಅನುಕೂಲ ಇದೆ. ಫಾರ್ಮಿಂಗ್ ಮಾಡೋರಿಗೆ ನೀರು ಜಾಸ್ತಿ ಇರಬೇಕು, ಇಲ್ಲಾಂದರೆ ಸ್ಟೋರೇಜ್ ಮಾಡ್ಕೊಳಕ್ಕನ್ನ ಜಾಸ್ತಿ ಇರಬೇಕು, ಇಲ್ಲಾಂದರೆ ಮನೆ ಹತ್ರ ಟ್ಯಾಪನ್ನು ಇರಬೇಕು. ನಮಗಂತ ಅನುಕೂಲ ರೀತಿಯಲ್ಲಿ ಮನೆ ಹತ್ರ ಟ್ಯಾಪ್ ಇದೆ. ಯಾಕೆಂದರೆ ನಮ್ಮ ಮನೆ ಸೈಡೇ ನೀರಿಂದು ದೊಡ್ಡದು ವಾಟರ್ ಟ್ಯಾಂಕ್ ಇದೆ ರೀ. ದೊಡ್ಡದಂದರೆ ದೊಡ್ಡ ಟ್ಯಾಂಕ್. ಅದಕ್ಕೆ ನಾವು ಮದರ್ ಟ್ಯಾಂಕ್ ಅಂತ ಕರಿತೀವಿ. ಅದರ ಹೆಸರು ಅಂತೀರಿ ಮದರ್ ಟ್ಯಾಂಕ್ ಅಂತ ಕರೀತಾರೆ. ಈ ಫಾರಮ್ ಮಾಡ್ತಿದ್ದೀವಲ್ರಿ, ಇದೇನು ಸ್ವಂತ ನಮ್ಮದಲ್ಲ ರೀ. ನಾವು ಅಮ್ಮನವ್ರದ್ದು ರೀ ಇದು. ಅಮ್ಮನವ್ರದ್ದು ಸ್ಥಳದಲ್ಲಿ ನಾವು ಕಟ್ಕೊಂಡು ಮಾಡ್ತಾಯಿದ್ದೀವಿ. ನಾವು ಎಷ್ಟು ದಿನ ಮಾಡ್ತೀವಿ ಅಷ್ಟು ದಿನ ಮಾಡಿ ಆಮೇಲೆ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ದೀವಿ. ಇನ್ನು ಸೊಪ್ಪು ಬಿಟ್ಕೊಂಡು ರೆಡಿ ಆಗಿದ್ದೀವಿ ರೀ ಮರಿಗಳಿಗೆ ಸ್ನಾನ ಮಾಡಿಸೋಕ್ಕೆ. ಆದರೆ ಸೊಪ್ಪು ಬೇಷ್ ಹೊಸ ತಂದಿಟ್ಟಿದ್ದೀನಿ. ನಮ್ಮ ಯಜಮಾನ್ರು ಏನಂದರು, ಹಂಗೆ ಯಾಕೆ ಸೊಪ್ಪು ಹಚ್ಚಿ ಸ್ನಾನ ಮಾಡಿಸೋದು, ಸುಮ್ಮನೆ ನೀರು ಬಿಟ್ಬಿಟ್ಟು ಸ್ನಾನ ಮಾಡಿಸ್ಬಿಡೋಣ ಅಂತಂದ್ರೆ. ಇನ್ನು ಹಂಗೆ ಹೇಳ್ದಾಗ ಇನ್ನು ಜಾಸ್ತಿ ಕೆಲಸ ಮಾಡ್ಬೇಕಂದ್ರೆ ಮನಸ್ಸು ಒಪ್ಪೋದಿಲ್ಲಲ್ವಾ. ಆಯ್ತು ಬಿಡ್ರಿ ಹಂಗೆ ಮಾಡೋಣ ಅಂಥೇಳಿ ಇನ್ನು ಸೊಪ್ಪು ಹಂಗೆ ಇಟ್ಟಿದ್ದೀನಿ. ಇಕ್ಕಿ ಬಳೆಯೋದೆಲ್ಲ ಮುಗೀತು ರೀ. ಈಗ ನಮ್ಮ ಯಜಮಾನ್ರು ಅದನ್ನು ಹೊರಗಡೆ ಬಿಸಾಕಿ ಇನ್ನು ಟಬ್ ತೊಳೆದು ಬಾರ್ಲಾಕಿ ಮತ್ತು ಆಮೇಲೆ ಒಳಗಡೆ ಹೋಗಿ ನಮ್ಮ ಮರಿಗಳಿಗೆ ಸ್ನಾನ ಮಾಡಿಸ್ತಾರೆ. ಸ್ವಲ್ಪ ಮರಿಗಳನ್ನೂ ಸ್ವಲ್ಪ ಹೈಜೀನ್ ಆಗಿರ್ಬೇಕು ರೀ. ಏನೋ ಫಾರ್ಮಿಂಗ್ ಮಾಡ್ತೀವಲ್ಲ ಅಂಥೇಳಿ ಹೆಂಗೆ ಸಿಕ್ರಂಗೆ ಮಾಡಿದರೆ ರೀ ಮರಿಗಳಿಗೆ ಭಾಳ ಡಿಸೀಸ್ ಬರ್ತವೆ. ನಮ್ಮ ಮರಿಗಳಿಗೆ ಒಂದು 2-3 ಮರಿಗಳಿಗೆ ಆರಾಮಿಲ್ದಂಗೆ ಆಗ್ತಾನೇ ಇದೆ. ಅವಕ್ಕೆ ಎಷ್ಟು ಮೆಡಿಸನ್ ತಂದು ಹಾಕಿದ್ರೂ ಹಾಗೆ ಆಗ್ತಿರೋ ಸಲುವಾಗಿ ಆಮೇಲೆ ಕೈಗೆ ಬಂದಿದ್ದು ಬಾಯಿಗೆ ಬರ್ಲಾರಂಗೆ ಮಾಡ್ಕೋಬಾರ್ದು ಅಂಥೇಳಿ ನಮ್ಮ ಮರಿಗಳಿಗೆ ಸ್ನಾನ ಮಾಡಿಸ್ತಿದ್ದೀವಿ ರೀ. ಮರಿಗಳು ತಂದಾಗಿಂದ ಅಸಲು ಸ್ನಾನನೇ ಮಾಡಿಸಿಲ್ಲ. ತಂದಾಗಿಂದ ಒಂದು ಸಲ ಆದರೂ ಮಾಡಿಸಿದ್ರೆ ಸ್ವಲ್ಪ ಫ್ರೆಶ್ ಇರ್ತಾವಲ್ವ. ಇಲ್ಲಾಂದರೆ ಅವಕ್ಕೆ ಮೈಯೆಲ್ಲ ಅಂಟಾಗಿ ಅದರಿಂದ ಅವಕ್ಕೆ ಆರಾಮಿಲ್ದಂಗೆ ಆಗುತ್ತೆ ರೀ. ಇನ್ನು ಸ್ವಲ್ಪ ದೊಡ್ಡವಾದಾಗ ರೀ ಸೊಬ್ಬಕ್ಕಿ ತಿಕ್ಕಿದ್ರೆ ಬೇಷ್ ಆರಾಮಾಗಿ ತಿಕ್ಕಿಸ್ಕೊಂತಾರೆ, ನೀಟಾಗಿ ಸ್ನಾನ ಮಾಡ್ತಾವೆ ಮರಿಗಳು. ಇಲ್ಲಿ ಬ್ರೌನ್ ಕಲರ್ ನಿಂತಿದೆಯಲ್ರಿ, ಅದಕ್ಕೆ ಸ್ವಲ್ಪ ಭಾಳ ಆರಾಮಿಲ್ದಂಗೆ ಆಗಿಬಿಟ್ಟಿದೆ.
ಒಬ್ಬರಲ್ಲಿ ನೀರು ಬಿಡ್ತಿದ್ರೆ ಇನ್ನೊಬ್ರಲ್ಲಿ ನೀರು ಬಳಿತಾನೆ ಇರ್ಬೇಕು ರೀ. ಒಂದು ಸ್ವಲ್ಪ ಅಡ್ಡ ಏನನ್ನ ಕುಂತಿದೆ ಅಂದರೆ ನೀರು ಹಂಗೆ ನಿಂತ್ಕೊಂಡ್ಬಿಡ್ತವೆ, ಅಲ್ಲಿ ಕೆಳಗಡೆನೂ ಹೋಗ್ಬಿಡ್ತವೆ, ಇಲ್ಲಾಂದರೆ ಬಾಜು ಮನೆಯನ್ನ ಹೋಗ್ಬಿಡ್ತವೆ. ಆವಾಗ ಪ್ರತಿ ಸರಿನೂ ನಾನು ಸ್ನಾನ ಮಾಡಿಸಿದ್ರೆ ರೀ ತಂಗಿ ಹಿಂಗೆ ನೀರು ತೆಗಿತಾ ಇದ್ಲು. ನಾನು ಮೇಲೆ ನಿಂತು ಸ್ನಾನ ಮಾಡಿಸ್ತಿದ್ದೆ ಮರಿಗಳನ್ನ. ಇವಾಗೆ ನಮ್ಮ ಯಜಮಾನ್ರು ಮರಿಗಳಿಗೆ ಸ್ನಾನ ಮಾಡಿಸ್ತಿದ್ದಾರೆ. ನಾನು ಕೆಳಗಡೆ ಕಸ ತೆಗೆದು ನೀರು ಹೋಗೋಂಗೆ ಮಾಡ್ತಾಯಿದ್ದೀನಿ. ಆದರೆ ಹೋಗೋದಿಲ್ಲಪ್ಪ ನೀರಿಲ್ಲಿ, ಭಾಳ ಕಷ್ಟ. ಒಂದು ಸ್ವಲ್ಪ ಕಸ ಕುತ್ಕೊಂಡಿದೆ ಅಂದ್ರೂ ನಿಂತು ಬಿಡ್ತಾವೆ ರೀ ನೀರು. ಮರಿಗಳು ನೋಡ್ರಿ ಎಷ್ಟು ಫ್ರೆಶ್, ಎಷ್ಟು ಕ್ಲೀನಾಗಿದ್ದಾವೆ. ಆದರೂ ತಿಕ್ತಾ ಇದ್ದರೆ ಕೊಂಬುಗಳಿಗೆಲ್ಲ ಹಂಗೆ ಮಣ್ಣು ಎಲ್ಲ ಬರ್ತಾನೆ ಇದೆ ಗಲೀಜು. ಅದನ್ನು ಇವಾಗ ನೋಡಿದ್ರೆ ಬೆಳ್ಳಗಾಗಿದ್ದಾವೆ ಮರಿ. ಇನ್ನು ಇವು ದೊಡ್ಡವಾದಾಗ ನೋಡ್ಬೇಕು ರೀ ಎಷ್ಟು ಚೆನ್ನಾಗಿ ಕಾಣ್ತಾವೆ ಅಷ್ಟು ಚೆನ್ನಾಗಿ ಕಾಣ್ತಾವೆ. ಇವನ್ನ ಮಾರಾಗೂ ಅವಾಗ ಮನಸ್ಸು ಬರೋದಿಲ್ಲ. ಮಾರುವಾಗ ನಾನು ಇರೋದೇ ಇಲ್ಲ ರೀ, ಹೋಗ್ಬಿಡ್ತೀನಿ ನಾನು. ಯಾಕಂದರೆ ಬೇಜಾರಾಗುತ್ತೆ ಇಷ್ಟು ದಿನ ನೋಡ್ಕೊಂಡಿದ್ದೀವಲ್ವ ಅಂತ. ನಮ್ಮ ಯಜಮಾನ್ರಿಗೆ ನನಗೆ ಬೇಜಾರಾಗುತ್ತೆ ರೀ ಮಾರಿದ್ರಂದರೆ, ಅಯ್ಯೋ ಮಾರೋಕ್ಕೆ ಅಲ್ಲ ಮತ್ತು ನಾವು ಮಾಡ್ತಿರೋದು ಫಾರ್ಮಿಂಗ್ ಅಂತ ಹೇಳ್ತಾರೆ. ಇನ್ನು ನಾನು ಓಪಿಗೆ ನೀರು ಬಿಡ್ತೀರಿ, ಅದಕ್ಕೆ ಇನ್ನು ನೀರೆಲ್ಲ ಹೊರಗಡೆ ಬಳಿತಾ ಇದ್ದೀನಿ. ಇನ್ನು ನಮ್ಮ ಯಜಮಾನ್ರಿ ಬೇಡ ಯಾರನ್ನ ಬಂದು ನೀರು ಆ ಕಡೆ ಅವ್ರ ಮನೆ ಕಡೆ ಹೋದರೆ ಬೈತಾರಲ್ಲ ಅಂತಂದರೆ, ಇಲ್ಲ ಬಿಡ್ರಿ ದಿನ ಬಿಡ್ತೀವನ ನೀರು ಅಂತೇಳಿ ಇನ್ನು ಹೊರಗಡೆನೇ ಬಳಿತಾ ಇದ್ದೀನಿ ನಾನು. ಮರಿಗಳು ಒಟ್ಟು ತಿಂತಾವ, ಫುಡ್ಡು ತಿಂತಾವ, ಮತ್ತು ಗೋಡೆಗಿರುವಂಥ ಎಟ್ಟಿಂಗೆಳೆದು ಇದು ಸಿಮೆಂಟ್ ತಿಂತಾವ ರೀ, ಎಲ್ಲ ತಿಂತಾವ. ಲಾಸ್ಟಿಗೆ ಅದು ಮಣ್ಣೆಲ್ಲ ಬಿದ್ದು 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 ಎಷ್ಟೊಂದು ಮಣ್ಣು ಬಂದಿದೆ. ಅಂತ ಇಂತೂ ನಮ್ಮ ಫಾರಮ್ ಕ್ಲೀನ್ ಆಯ್ತಪ್ಪ. ಮರಿಗಳಿಗೆ ಪಾಪ ಎಷ್ಟು ನೀರು ಬಿಟ್ರೂ ಆರಾಮಾಗಿ ಬಿಡಿಸ್ಕೊತಿದ್ದಾವೆ, ಹಾಕ್ಕೊತಿದ್ದಾವೆ ನೀರು. ಒಂದೊಂದು ಮರಿಗಳ್ಗೆ ಹಂಗೆ ಓಡೋಗ್ಬಿಡ್ತವೆ. ಇನ್ನು ಒಳಗಡೆ ಎಲ್ಲ ಮುಗಿಯೋಕ್ಕಿಲ್ಲ ರೀ, ನಾನು ಇನ್ನು ನೀರು ಬಳಿತಾನೆ ಇರ್ಬೇಕು. ಕಂಪಲ್ಸರಿ ಒಬ್ಬರು ಇಲ್ಲಿ ಬಳಿತಾನೆ ಇರ್ಬೇಕು ನೀರು. ಬಳಿದಿಲ್ಲ ಅಂದರೆ ಇಲ್ಲಿ ಮನೇಲಿ ಹೋಗ್ಬಿಡ್ತಾವೆ ರೀ, ತಂಗಿ ಮನೆಯಲ್ಲಿ. ಮತ್ತು ತಂಗಿ ಮನೆಗೆಲ್ಲ ಆದ್ರೂ ಪಾಪ ರೀ, ಅಷ್ಟು ವಾಸನೆ ಬಂದ್ರೂ ತಂಗಿ ಒಂದು ದಿವಸಕ್ಕೂ ಸಹ ಅಕ್ಕ ಇಲ್ಲಿ ಹಿಂಗೆ ವಾಸನೆ ಬರ್ತೈತೆ ಇಲ್ಲಿ ಇರಬೇಡ್ರಿ ಮರಿಗಳನ್ನಂತ ಒಂದು ದಿವಸನೂ ಹೇಳಿಲ್ಲ. ಅದೇ ಜಾಗದಾಗ ನಾನೇನೇನು ಇದ್ದಿದ್ರೆ ಯಾವಾಗೋ ಆ ಮರಿಗಳನ್ನ ಶಿಫ್ಟ್ ಮಾಡಿಸ್ಬಿಡ್ತಿದ್ದೆ. ಇನ್ನು ಒಳಗಡೆ ಮರಿಗಳಿಗೆಲ್ಲ ಸ್ನಾನ ಮಾಡಿಸೋದು ಮುಗೀತ್ರಿ. ನಾನು ಒಳಗಡೆಯಿಂದ ನೀರೆಲ್ಲ ಬಳಿತಾ ಇದ್ರೆ ನಮ್ಮ ಯಜಮಾನ್ರು ಈ ಕಡೆ ಬಳಿತಿದ್ದಾರೆ, ಆ ಕಡೆ ಹೋಗ್ಬಾರ್ದು ಅಂತ. ಇನ್ನೂ ಸ್ವಲ್ಪ ಕೆಲಸ ಐತೆ ರೀ, ನಾ ಹಾಸ್ಪಿಟ್ಲಿಂದ ಫೋನ್ ಬರೋಕ್ಕಿಲ್ಲ. ಇನ್ನು ನಮ್ಮ ಯಜಮಾನ್ರು ಎಲ್ಲ ಬಿಡು ಹೋಗು ಕೆಲಸಕ್ಕೆ ಅಂತ. ಆಲ್ಮೋಸ್ಟ್ ನಮ್ಮ ಯಜಮಾನ್ರು ಯಾವಾಗಲೂ ಕೆಲಸಕ್ಕೆ ಬೇಗ ಹೋಗಂತಾರೆ, ನಾನು ಯಾವಾಗಲೂ ಕೆಲಸಕ್ಕೆ ಲೇಟ್ ಹೋಗ್ತೀನಿ. ಏನನ್ನ ಕೆಲಸ ಇದ್ದರೆ ಮಾತ್ರ ಬೇಗ ಹೋಗ್ತೀನಿ, ಇಲ್ಲಾಂದರೆ ಜಲ್ದಿ ಹೋಗೋದೇ ಇಲ್ಲ. ಇವತ್ತು ಫೈರ್ ಆಫೀಸಲ್ಲಿ ಮೀಟಿಂಗ್ ಇದೆ ರೀ, ಅದಕ್ಕೆ ಅಲ್ಲಿಗೆ ಬರೋಕ್ಕೆ ಹೇಳಿದ್ದಾರೆ. ನನಗೆ ಹೇಳಿಲ್ಲ ನಿನ್ನೆ, ಇವತ್ತು ಹೇಳಿದ್ದಾರೆ, ಆದರೆ ನಾನು ಹೋಗಿಲ್ಲ. ಜಸ್ಟ್ ನಂದು ಆಧಾರ್ ಕಾರ್ಡ್ ನಂದೊಂದು ಫೋಟೋ ಕೊಟ್ಟು ಹೋಗಿದ್ದೀನಿ ಹಾಸ್ಪಿಟಲ್ಗೆ. ಹಾಸ್ಪಿಟ್ಲಿಂದ ಏನನ್ನ ಫೋನ್ ಬಂದರೆ ಪಾಪ ನಮ್ಮ ಯಜಮಾನ್ರು ಹೋಗು 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 ಅಂತ ಕೆಲ ಬೀಳ್ತಾರೆ. ನಮ್ಮ ಯಜಮಾನ್ರಿಗೆ ಇಷ್ಟು ಕೆಲಸ ಬಿಟ್ಟು ನನಗೆ ಹೋಗೋಕ್ಕೆ ಮನಸ್ಸಾಗೋದಿಲ್ಲ. ಫಸ್ಟು ಹೋಗ್ತೀಯೇ ಇಲ್ಲ ನೀನು, ಆ ಹಾಸ್ಪಿಟ್ಲಲ್ಲಿ ಯಾರನ್ನ ಏನನ್ನ ಅಂದರೆ ನನಗೆ ಇಷ್ಟ ಆಗೋದಿಲ್ಲ, ಹೋಗು ಅಂತ ಹೇಳ್ತಾರೆ. ಹ್ಞೂ ಅಂತೀನಿ, ಹಂಗೆ ಮಾಡ್ತೀನಿ ನನ್ನ ಕೆಲಸನ. ಊಟ ಎಲ್ಲ ಬೆಳಿಗ್ಗೆನೇ ಮಾಡ್ಕೊಂಬಿಟ್ಟಿದ್ದೀರಿ. ನಾನು ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಪ್ರೇಯರ್ ಮಾಡ್ಕೊಂಡು ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ.
ಆಧಾರ್ ಕಾರ್ಡ್ ಫೋಟೋ ತಗೊಂಡು ಹೋಗ್ತಿದ್ದೀನಿ ಕೊಡೋಕೆ. ಏನನ್ನ ಕೊಡಬೇಕು ಅಂದಾಗ ಹುಡುಕ್ದಾಗ ರೀ ಒಂದು ಪೇಪರ್ ಜಲ್ದಿ ಟೈಮಿಗೆ ಸಿಗೋದಿಲ್ಲಪ್ಪ. ಇನ್ನು ನಮ್ಮ ಯಜಮಾನ್ರಿಗೆ ಗ್ಲಾಸಾಗ ನೀರು ಕೊಟ್ಟು ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಇನ್ನು ಅವ್ರು ಕೊಡ್ಲಿ ಇಟ್ಕೊಂಡು ಅಲ್ಲಿ ಗಿಡಗಳನ್ನ ಕಡಿಯೋಕೆ ಹೋಗ್ತಾ ಇದ್ದಾರೆ. ಅವು ಸ್ವಲ್ಪ ಅಡ್ಡ ಇದ್ದಾವೆ, ಇಕ್ಕೆ ಹಾಕೋಕ್ಕೆ ಜಾಗ ಇಲ್ಲ, ಅದಕ್ಕೆ ಅದೆಲ್ಲ ಕ್ಲೀನ್ ಮಾಡಿಬಿಟ್ರೆ ಬಯಲಾಗುತ್ತಂತ ಕ್ಲೀನ್ ಮಾಡ್ತಿದ್ದಾರೆ ರೀ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮರೆಯದೆ ಒಂದು ಲೈಕ್ ಮಾಡ್ತೀರಲ್ವ. ಓಕೆ ರೀ, ನನ್ನ ವೀಡಿಯೋ ಮುಗೀತು ರೀ. ಬಾಯ್ ರೀ.